ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನಾದ್ಯಂತ ಚಿರತೆ ಆತಂಕ ಹೆಚ್ಚಾಗಿ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಉಂಟಾಗಿದೆ. ವಕೀಲ ಶಶಿಕುಮಾರ್ ರವರಿಗೆ ಸೇರಿದ್ದ ಪಾಂಡುಪುರ ತಾಲೂಕಿನ ನುಗ್ಗಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಕುರಿ, ಕೋಳಿ, ಪಕ್ಷಿ, ನಾಯಿ ಸೇರಿದಂತೆ ಸಾಕು ಪ್ರಾಣಿಗಳನ್ನು ಸಾಕಿದ್ದರು. ರಾತ್ರಿ ವೇಳೆ ಚಿರತೆ ದಾಳಿ ನಡೆಸಿ ತೋಟದ ಮನೆ ಸುತ್ತಾಡಿ 3 ನಾಯಿಗಳನ್ನು ಸಾಯಿಸಿರುವ ಘಟನೆ ನಡೆದಿದೆ. ಚಿರತೆ ಭಯದಿಂದ ಈ ಭಾಗದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಗಮನ ಹರಿಸಬೇಕೆಂದು ವಕೀಲ ಶಶಿಕುಮಾರ್ ಒತ್ತಾಯಿಸಿದ್ದಾರೆ. ಬೆಳಗಿನ ಜಾವ ಒಂದು 12:56ರಲ್ಲಿ ನಮ್ಮ ಜಮೀನ್ ಹತ್ರ ಏನೊಂದು 2-3 ನಾಯಿಗಳು ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡು ನಾವು ಸುತ್ತ ಫೆನ್ಸ್ ಹಾಕೊಂಡು ಅಲ್ಲಿ ಒಬ್ರು ಲೇಬರ್ ಇಟ್ಕೊಂಡು ನಾವು ಜೀವನ ಮಾಡ್ಕೊಂಡಿರುವಂತಹ ವಾಸ್ತುಸ್ಥಿತಿ. ಅಲ್ಲಿ ಒಂದು ಅಚಾನಕ್ ಆಗಿ ಒಂದು ಹುಲಿ ರೂಪದಲ್ಲಿ ಕಾಣಿಸುತ್ತಾ ಇದೆ ನಮ್ಮ CC ಕ್ಯಾಮ್ರಾದಲ್ಲಿ. ಬಟ್ ಅದನ್ನ ಚಿರತೆನ ಹುಲಿನ ಅಂತ ನಮ್ಗೆ ಫೈಂಡ್ ಔಟ್ ಆಗಿಲ್ಲ. ಅದು ಬಂದು ದಾಳಿ ನಡೆಸಿ 2-3 ನಾಯಿಗಳನ್ನ ತಿಂದಾಕಿದೆ. ಹಾಗೂ ಅಲ್ಲಿ ನಮ್ಗೆ ಪ್ರಾಣ ಬೆದರಿಕೆಯಾಗಿ ರಕ್ಷಣೆ ಇದೆ. ಸುತ್ತಮುತ್ತ ಗ್ರಾಮಗಳಲ್ಲಿ ಮತ್ತೆ ಅಲ್ಲಿ ಜಮೀನುಗಳಲ್ಲಿ ದನ ಕರ ಎಲ್ಲ ಮೇಯ್ತಾ ಇರೋದ್ರಿಂದ, ಪಕ್ಕದಲ್ಲೇ ನಾಲೆ ಇರೋದ್ರಿಂದ ನಮ್ಗೆ ಯಾವ ಪ್ರಾಣಿ ಅಂತ ಸ್ಪೆಸಿಫಿಕ್ ಆಗಿ ಕಂಡು ಹಿಡಿದು ಅಲ್ಲೊಂದು ಬೋನ್ ಇಟ್ಟು ಆ ಸದರಿ ಪ್ರಾಣಿನ ಬಂಧಿಸಿ ಅಲ್ಲಿರೋ ಸುತ್ತಮುತ್ತ ಇರುವ ಆತಂಕನ ಮತ್ತೆ ಜನಕ್ಕೆ ಓಡಾಡುವಂತಹ ಆತಂಕಗಳನ್ನ ನಿವಾರಿಸಬೇಕು ಅಂತ ಹೇಳಿ ಕಳಕಳಿ. ಒಂದು 3 ನಾಯಿಗಳನ್ನ ಅದು ತಿಂದು, ಒಂದು ನಾಯಿ ಎಳ್ಕೊಂಡು ಹೋಗಿ 2 ನಾಯಿನ ಅಲ್ಲೇ ಬಿಟ್ಟಿದೆ ಪಳೆವಳಿಕೆಗಳನ್ನ. ಆ ಪಳೆವಳಿಕೆಗಳನ್ನ ಸಹ ಫಾರೆಸ್ಟ್ ಆಫೀಸರ್ಗೆ ನಾನು ಕಂಪ್ಲೇಂಟ್ ಸಹ ಮಾಡಿದ್ದೀನಿ. RF ಅವ್ರು ಬಂದು ಕ್ರಮ ವಹಿಸ್ತೀನಿ ಎಂದು ಇದುವರೆಗೂ ಬಂದಿಲ್ಲ. ಬಂದು ಏನಾದ್ರು ಕ್ರಮ ವಹಿಸಿದ್ರೆ ಅದು ಮಾಹಿತಿ ವಾಸವಾಗಿರ್ತಾರೆ ಅಥವಾ ವಾಸವಾಗಿದ್ದರೆ ಏನಾಗ್ತಿತ್ತು. ನಾವು ಎಲ್ಲ ವಾಸವಾಗಿರ್ತೀವಿ ಅಲ್ಲಿ ತೋಟದ ಮನೆ. ಬಟ್ ಅಲ್ಲಿ ಪ್ರಾಣಿಗಳನ್ನ ಸಹ ಅಲ್ಲಿ ಏನು ನಮ್ಮ ತೋಟದಲ್ಲಿ ದನ ಕರಗಳು, ಜಾನುವಾರುಗಳು, ನಾಯಿಗಳನ್ನ ಮುಡಿಕೊಂಡು ಒಂದು ವಾಸನೂ ಇರ್ತಾರೆ. ಲೇಬರು ನಾವು ಎಲ್ಲ ವಾಸ ಇರ್ತೀವಿ. ಈಗ ಭಯದ ವಾತಾವರಣ ಇದೆ. ಹೌದು, ಭಯದ ವಾತಾವರಣ ಇದೆ, ಆತಂಕ ಇದೆ. ಅಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಅದನ್ನ ಯಾವ್ದು ಚಿರತೆನೋ ಹುಲಿನೋ ಅಂತ ಫೈಂಡ್ ಔಟ್ ಮಾಡಿ ಅಲ್ಲಿ ಸೂಕ್ತವಾದ ಸುತ್ತಮುತ್ತ ಇರುವಂತಹ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಅದನ್ನ ಸರಿಪಡಿಸಬೇಕಾಗಿ ಅರಣ್ಯಾಧಿಕಾರಿ ಮತ್ತು ಸರ್ಕಾರದನ್ನ ಕೇಳ್ಕೊಳ್ತೀವಿ.